ಆಗುತ್ತಾ? ರಿಯಲಿ ಗುಡ್. ಇನ್ನೊಂದು ಶೂ ಕೂಡ ತಗೋಬೇಕಿತ್ತು ಅಂಡ್ ಇನ್ಫ್ಯಾಕ್ಟ್ ಅದನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿದ್ದೆ. ತುಂಬಾ ಕಾಮೆಂಟ್ಸ್ಗೆ ನಾನು ರಿಪ್ಲೈ ಕೂಡ ಮಾಡೋದಿದೆ, ಯಾಕಂದ್ರೆ ಕೆಲವು ಕಾಮೆಂಟ್ಸ್ ಪರ್ಸನಲಿ ತುಂಬಾ ಹರ್ಟ್ ಆಗುತ್ತೆ. ನನ್ನ ಈ ಒಂದು ವಿಡಿಯೋ ಐ ಥಿಂಕ್ ಇಟ್ಸ್ ಗಾಟ್ 2 ಮಿಲಿಯನ್ ವ್ಯೂಸ್, 2 ಮಿಲಿಯನ್ ವ್ಯೂಸ್ ಸಿಕ್ಕಿದೆ. ಹಾಗೆ ಇದಕ್ಕೆ ತೋರಿಸ್ತೀನಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಮಿಲಿಯನ್ಸ್ ಆಫ್ ವ್ಯೂಸ್ ಬಂದಿರೋ ಶಾರ್ಟ್ಸ್ಗೂ ಕೂಡ ಯಾವ ಲೆವೆಲ್ಗೆ ಪೇಮೆಂಟ್ ಬರುತ್ತೆ ಯೂಟ್ಯೂಬ್ ಅಲ್ಲಿ. ಅಂಡ್ ಹಾಯ್ ಹಲೋ ನಮಸ್ಕಾರ, ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವೀಕೆಂಡ್ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ, ಟೈಮ್ ಆಲ್ಮೋಸ್ಟ್ ಈಗ 6 ಗಂಟೆ ಹತ್ರ ಆಗಿದೆ ಅಂಡ್ ಈಗ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಶಾಪಿಂಗ್ ಕೆಲಸ ಎಲ್ಲ ಇದೆ, ಸೊ ಹಾಗಾಗಿ ಒಂದು ಮಿನಿ ಶಾಪಿಂಗ್ ಬ್ಲಾಗ್ ಅಂತ ಹೇಳ್ಬೋದು. ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಶಾಪ್ ಮಾಡ್ತಾ ಇದ್ದೀನಿ ಎಲ್ಲ ನಿಮಗೆ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಹಾಗೆ ಪ್ರಾಬ್ಲಿ ವ್ಲಾಗ್ ಲಾಸ್ಟ್ ಅಲ್ಲಿ ನಾನು ಏನೇನು ಶಾಪಿಂಗ್ ಮಾಡ್ತೀನಿ ಇವತ್ತು ನನ್ನ ಪೂರ್ತಿ ಡೀಟೇಲ್ಸ್ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಇದ್ರ ಜೊತೆಗೆ ಕೆಲವು ಕಾಮೆಂಟ್ಸ್ಗೆ ಕೂಡ ಇವತ್ತು ನಾನು ರಿಪ್ಲೈ ಮಾಡೋದಿದೆ. ಬಟ್ ಈಗೆಲ್ಲ ಪ್ರಾಬ್ಲಿ ವಾಪಸ್ ಬಂದ್ಮೇಲೆ ಅದ್ರ ಬಗ್ಗೆ ಕೂಡ ಕೂತಿ ಮಾತಾಡೋಣ. ಐ ಥಿಂಕ್ ತುಂಬಾ ಜನ ಅನ್ಕೋತೀರಾ, ಅಂದ್ರೆ ಶಾರ್ಟ್ಸ್ ಅಥವಾ ನಾವು ಏನು ಡೈಲಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ, ಸ್ಪೆಷಲಿ ಕಿಚನ್ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ, ತುಂಬಾ ವ್ಯೂಸ್ ಬರುತ್ತೆ, ತುಂಬಾ ದುಡ್ಡು ಬರುತ್ತೆ. ಸೊ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಇವತ್ತು ಕ್ಲಿಯರ್ ಮಾಡ್ತೀನಿ. ಯಾಕಂದ್ರೆ ಕೆಲವು ಕಾಮೆಂಟ್ಸ್ನ ಓದ್ತಾ ಇದೆ, ತುಂಬಾ ಜನ ಹೇಳ್ತಾ ಇರ್ತೀರಾ ದುಡ್ಡುಗೋಸ್ಕರ ಇಷ್ಟೊಂದು ಥರದ ಅಡುಗೆ ವೆರೈಟೀಸ್ ಎಲ್ಲ ಮಾಡಿರ್ತಾರೆ ಬೆಳಗ್ಗೆ ಹೊತ್ತು, ಹಾಗೆ ಹೀಗೆ ಅಂತೆಲ್ಲ. ಸೊ ಎಲ್ಲಾದ್ರದ್ದು ಇವತ್ತು ಕ್ಲಾರಿಟಿ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಲೆಟ್ಸ್ ಡೂ ದಟ್. ಪ್ರಾಬ್ಲಿ ವಿಡಿಯೋ ಲಾಸ್ಟಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ಈ ವ್ಲಾಗ್ನ ಶುರು ಮಾಡೋಣ. ಅಂಡ್ ಐ ಆಮ್ ಆಲ್ ಸೆಟ್ ಶಾಪಿಂಗ್ ಮಾಡೋದಕ್ಕೆ. ಒಂದು ಚಿಕ್ಕ ವೆಕೇಶನ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಪ್ರಾಬ್ಲಿ ಅಪ್ಕಮಿಂಗ್ ಬ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ನೀವು ಗೆಸ್ ಮಾಡಿ ನಾನು ಎಲ್ಲಿಗೆ ಹೋಗ್ತಾ ಇರ್ಬೋದು ನೆಕ್ಸ್ಟ್ ಅಂತ. ಸೊ ಇಟ್ಸ್ ಅ ಫ್ಯಾಮಿಲಿ ವೆಕೇಶನ್ ಅಂಡ್ ಇನ್ನು 1 ವಾರ ಆದಮೇಲೆ ನಾವು ಹೊರಡೋದಿದೆ. ಸೊ ಅದಕ್ಕೆ ಏನೇನು ಬೇಕೋ ಮೋಸ್ಟ್ ಆಫ್ ದ ಶಾಪಿಂಗ್ ಆನ್ಲೈನಲ್ಲಿ ಮುಗಿಸಿದ್ದೀನಿ. ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಬಾಕಿ ಇದೆ. ಗಾಡಿ ಸೌಂಡ್ ಯಾ. ಸೊ ಅದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅಂಡ್ ನಂದು ಸ್ಮೈಲ್ದು ಇಟ್ಸ್ ಆಲ್ಮೋಸ್ಟ್ ಡನ್. ಸೊ ನಾವಿಬ್ರು ಕೂಡ ಆನ್ಲೈನಲ್ಲೇ ಜಾಸ್ತಿ ಶಾಪಿಂಗ್ ಮಾಡೋದು. ಸೊ ನಾವಿಬ್ರದ್ದು ಆಲ್ಮೋಸ್ಟ್ ಆಗಿದೆ. ಆದರೆ ಅವ್ರಿಗೆ ಸ್ವಲ್ಪ ಶೂ, ಸ್ಲಿಪ್ಪರ್ಸ್ ಅದೆಲ್ಲ ಪರ್ಚೇಸ್ ಮಾಡಬೇಕು. ಅಂಡ್ ಇದ್ರ ಜೊತೆಗೆ ಕೆಲವು ಸೂಟ್ ಕೇಸ್ನ ಕೂಡ ಪರ್ಚೇಸ್ ಮಾಡಬೇಕಿದೆ. ಸೊ ಅದನ್ನೆಲ್ಲ ಇವತ್ತು ಮುಗಿಸಿದ್ರೆ ಐ ಥಿಂಕ್ ನೆಕ್ಸ್ಟ್ ವೀಕ್ ಸ್ವಲ್ಪ ಫ್ರೀ ಆಗ್ತೀನಿ. ಅಂಡ್ ಐ ಥಿಂಕ್ ಅದಾದಮೇಲೆ ಟ್ಯೂಸ್ಡೇ ಅಥವಾ ಮಂಡೇನೇ ಹೊರಡ್ತಾ ಇದ್ದೀವಿ. ಸೊ ಇನ್ನು 1 ವಾರ ಇರೋದು, ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು, ಪ್ಯಾಕಿಂಗ್ ಕೂಡ ಶುರು ಮಾಡಬೇಕು. ಹಾಗಾಗಿ ಸೂಟ್ ಕೇಸ್ನ ಮೊದಲು ತರೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಹಾಗೆ ಏನೇನಾಗುತ್ತೆ ಎಲ್ಲ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಗೋ. ನಾವಿವತ್ತು ಶಾಪಿಂಗ್ ಬಂದಿರೋದು ಮಂತ್ರಿ ಮಾಲ್ಗೆ. ಸಾಮಾನ್ಯವಾಗಿ ಸ್ಮೈನ್ಗೆ ನಾನು ಇಲ್ಲೇ ಜಾಸ್ತಿ ಶಾಪಿಂಗ್ ಮಾಡೋದು, ಏಕೆಂದರೆ ಲೈಫ್ ಸ್ಟೈಲಲ್ಲಿ ಸ್ಪೆಷಲಿ ಫುಟ್ವೇರಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಆ್ಯಂಡ್ ಇವತ್ತು ಸ್ಪೆಸಿಫಿಕ್ ಆಗಿ ನನಗೆ ಟ್ರಾಲಿ ಹಾಗೆ ಸ್ಮೈನ್ ಶಾಪಿಂಗ್ನ ಮುಗಿಸ್ಬೇಕಿತ್ತು. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ ರಾತ್ರಿ 8 ಗಂಟೆ ಆಗಿದೆ. ಆಗುತ್ತಾ? ಅದು ಚಿಕ್ಕದು ಬೇಬಿ. ಯು ಗಿವ್ ಇಟ್ ಟು ದೆಮ್, ಅವ್ರು ಹೆಲ್ಪ್ ಮಾಡ್ತಾರೆ. ಅಥವಾ ನಿನ್ನ ಸೈಜ್ ತಗೋಬಾರ್ದು. ಸ್ಮೈ, ನಾನು ಇದೆಲ್ಲ ಕೊಡ್ಸೋಕೆ ಬಂದಿರೋದು. ಲೂಸ್ ಆಗುತ್ತಾ ಇದು? ಹಾಂ, ಲೂಸ್ ಆಗುತ್ತೆ ಹಂಗೇನೆ. 28 ಕಣಮ್ಮ ಸೈಜ್ ಇದು. 1 ಸೈಜ್ ದೊಡ್ಡ ತೊಗೊಂಡಿದ್ದೀನಿ. ಇಟ್ಸ್ ಲೂಸ್, ಇಟ್ಸ್ ಫೈನ್. ಪರ್ಪಲ್ ಇದೆ ಚಿನ್ನ ಅವಳ ಹತ್ರ, ಕೆಳಗಡೆ ಇದೆ. ಹಾಂ, ದಟ್ ಇಸ್ ಆಲ್ಸೋ ಪರ್ಪಲ್, ದಟ್ ಇಸ್ ಆಲ್ಸೋ ಪರ್ಪಲ್. ಅದಕ್ಕೆ ಬೇಡ, ಟೇಕ್ ವೈಟ್. ಓಕೆ, you can pack that one. This one, yeah, 28 no the sizes. ಇದರ 4 ಬ್ಯಾಗ್ ಇದೆ ಆಗಲೇ ಮನೆಯಲ್ಲಿ. ಇದು ನೋಡಿ, ಇದಿಷ್ಟ ಆಯ್ತಾ? ಸಾಕು ಸ್ಮಯು, ನೀ ಎಲ್ಲ ಕಡೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ದಟ್ಸ್ ಟೂ ಬಿಗ್. ಇಟ್ಟು ನೋಡು, ಇದು ನೋಡು. ಸ್ಮೈನ್ ಫುಟ್ವೇರ್ ಶಾಪಿಂಗ್ನ ಮುಗಿಸಿ ಅದಾದಮೇಲೆ ಈಗ ನೆಕ್ಸ್ಟ್ ಇಲ್ಲಿ ಟ್ರಾಲೀಸ್ನ ಕೂಡ ತೊಗೋತಾ ಇದ್ದೀವಿ. ಕ್ವಿಕ್ಕಾಗಿ 2 ಶಾಪಿಂಗು ಆಯಿತು ಅಂತ ಹೇಳ್ಬೋದು. ನನ್ನ ಹತ್ರ ಈಗಾಗಲೇ ಈ ಕಲರ್ ಟ್ರಾಲೀಸ್ ಇತ್ತು. ಸೊ ಅದೇ ಕಲರಲ್ಲಿ ಸ್ವಲ್ಪ ದೊಡ್ಡ ಸೈಜಿನ ಟ್ರಾಲೀಸ್ನ ಈಗ ತೊಗೋತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಒಳಗಡೆ ಟ್ರಾಲಿ ಶಾಪಿಂಗ್ ಕೂಡ ಮುಗೀತು ಅಂತ ಹೇಳ್ಬೋದು. ಸೊ ಇದನ್ನೇ ತೊಗೋಣ ಅಂತ ಫೈನಲೈಸ್ ಮಾಡಿದ್ವಿ. ಬಟ್ ಅಷ್ಟರಲ್ಲಿ ಅವರು ಅದೇ ಕಲರಲ್ಲಿ ಬೇರೆ ಒಂದು ಹೊಸ ಮಾಡೆಲ್ ಕೂಡ ಬಂದಿದೆ ಅಂತ ಅದನ್ನು ಕೂಡ ತೋರಿಸ್ತೀವಿ ಅಂದರು. ಸೊ ಅದನ್ನು ನೋಡಿ ಫೈನಲೈಸ್ ಮಾಡೋಣ ಯಾವ ತೊಗೊಳೋದು ಅಂತ ಇಲ್ಲಿ ಕ್ವಿಕ್ಕಾಗಿ ನೋಡ್ತಾ ಇದ್ದೀವಿ. ನೀವು ನೋಡ್ಬೋದು ಈಗೇನು ತೋರಿಸ್ತಾ ಇದ್ದಾರೆ. ಐ ಥಿಂಕ್ ದಿಸ್ ಇಸ್ ಅನದರ್ ಮಾಡೆಲ್. ಫೈನಲ್ ಆಗಿ ಹೊಸ ಮಾಡೆಲೇ ತೊಗೊಂಡ್ವಿ, ಏಕೆಂದರೆ ದಟ್ ಈಸ್ ಅಗೇನ್ ಕಾಂಪ್ಯಾಕ್ಟ್ ಆ್ಯಂಡ್ ಹಾಗೆ ನೀವು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು ಡಿಪೆಂಡಿಂಗ್ ಆನ್ ಎಷ್ಟು ಲಗೇಜ್ ಕ್ಯಾರಿ ಮಾಡ್ತೀರಾ ಅದ್ರ ಮೇಲೆ. ಸೊ ಇದೊಂದು ತೊಗೊಂಡು ಇದ್ರ ಜೊತೆಗೆ ಸ್ಮೈನ್ ಶಾಪಿಂಗ್ ಕೂಡ ಮುಗಿಸಿದ್ವಿ.
ಸೈಜ್ ಕಾಪಿ. ಬಟ್ ಅದರಲ್ಲಿ ಕಂಪಾರ್ಟ್ಮೆಂಟ್ಸ್ ಇದೆ ಅಲ್ಲ? ಕಂಪಾರ್ಟ್ಮೆಂಟ್ಸ್ ಇದೆ. ಇದರಲ್ಲಿ 1-2 ಕಂಪಾರ್ಟ್ಮೆಂಟ್, ಅದು 3 ಕಂಪಾರ್ಟ್ಮೆಂಟ್ ಇದೆ. ನಿಮಗೆ ಬೆನಿಫಿಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಕಾಸ್ಟ್ ಡಿಫ್ರೆನ್ಸ್ ಇದೆ ಎರಡಕ್ಕೂ? ಈ 700 ರೂಪೀಸ್ ಡಿಫ್ರೆನ್ಸ್ ಆಗುತ್ತೆ. ಅದ್ರ ಒಳಗಡೆ ಕಂಪಾರ್ಟ್ಮೆಂಟ್ಸ್ ಇದೆ. ಆದರೆ ಇದೊಂದ್ಸಲಿ ಓಪನ್ ಮಾಡಿ ತೋರಿಸಿ. ಈ ಥರ ನೆಕ್ಸ್ಟ್ ಮೇಲ್ಗಡೆ ಫುಡ್ ಕೋರ್ಟಿಗೆ ಬಂದ್ವಿ. ಇಲ್ಲಿ ಏನಾದರೂ ಲೈಟಾಗಿ ತಿನ್ಕೊಂಡು ಮನೆಗೆ ಹೋಗೋಣ ಅಂತ. ಆ್ಯಂಡ್ ನಾನು ಇದನ್ನು ಟ್ರೈ ಮಾಡಿದೆ. ದಿಸ್ ಇಸ್ ಅ ರಾಮನ್ ಸೂಪ್ ನೂಡಲ್ಸ್. ಸಿಕ್ಕಾಬಡೆ ಕೆಟ್ಟದಾಗಿತ್ತು. ಬಟ್ ಇದ್ರ ಜೊತೆಗೆ ಬೇರೆ ಬೇರೆ ಐಟಮ್ಸ್ನ ಕೂಡ ಟ್ರೈ ಮಾಡಿದ್ವಿ. ಚೋಲೆ ಭಟೂರೆ, ಇದ್ರ ಜೊತೆಗೆ ಚಿಕನ್ ಟಿಕ್ಕಾ. ಐ ಥಿಂಕ್ ಆಲ್ ವಾಸ್ ವೆರಿ ಆವ್ರೇಜ್ ಅಂತ ಹೇಳ್ಬೋದು. ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಬೇಗ ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ 9:30-10 ಗಂಟೆ ಹತ್ತಿರ ಆಗೋಗಿತ್ತು. ಸೊ ಸ್ವಲ್ಪ ಗಡಿಬಿಡಿನಲ್ಲೇ ಹೊರಟ್ವಿ. ಆ್ಯಂಡ್ ಇದಾದಮೇಲೆ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ನ ನಾನು ತುಂಬಾ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ವಾಪಸ್ ಮನೆಗೆ ಬಂದ್ಮೇಲೆ ಏನೇನು ಶಾಪಿಂಗ್ ಮಾಡಿದೆ ಅದೆಲ್ಲ ತೋರಿಸ್ತೀನಿ ಅಂತ ಕೂಡ ಹೇಳಿದೆ. ಬಟ್ ತುಂಬಾ ಲೇಟ್ ಆಯಿತು ಬಂದಾಗ, ಹಾಗಾಗಿ ಅವಾಗ ನನಗೆ ಏನೋ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಭಾನುವಾರದ ಬ್ಲಾಗ್. ಇವತ್ತು ಕೂಡ ಬೆಳಗ್ಗೆಯಿಂದ ಏನೂ ಶೂಟ್ ಮಾಡಿಲ್ಲ. ಸೊ ನೆನ್ನೆ ಬ್ಲಾಗ್ನ ಇವತ್ತು ಎಂಡ್ ಮಾಡೋಣ ಅಂತ ಹೇಳಿ ವಿಡಿಯೋ ಶುರು ಮಾಡಿದ್ದೀನಿ. ಸೊ ಏನೇನು ಶಾಪಿಂಗ್ ಮಾಡಿದೆ ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಐ ಥಿಂಕ್ ತುಂಬಾ ಕಾಮೆಂಟ್ಸ್ಗೆ ನಾನು ರಿಪ್ಲೈ ಕೂಡ ಮಾಡೋದಿದೆ. ಯಾಕೆಂದರೆ ಕೆಲವು ಕಾಮೆಂಟ್ಸ್ ಪರ್ಸನಲಿ ತುಂಬಾ ಹರ್ಟ್ ಆಗುತ್ತೆ. ಅಂಡ್ ಆ ಥರದ ಕಾಮೆಂಟ್ಸ್ ಬಗ್ಗೆ ಕೂಡ ಇವತ್ತು ನಾನು ಮಾತಾಡಬೇಕು. ಸೊ ಮೊದಲು ಏನೇನು ಶಾಪಿಂಗ್ ಮಾಡಿದ್ದೀನೋ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಅದಾದ್ಮೇಲೆ ಆ ಟಾಪಿಕ್ ಹೋಗೋಣ. ಹಾಗೆ ತುಂಬಾ ಜನ ನನಗೆ ಸ್ಮೈಲ್ಗೆ ಎಲ್ಲಿ ಶಾಪಿಂಗ್ ಮಾಡ್ತೀನಿ ಅಂತ ಕೇಳ್ತಾನೆ ಇರ್ತೀರಾ. ಸೊ ನಾನು ಜಾಸ್ತಿ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು. ಅಥವಾ ಏನಾದರೂ ಇವೆಂಟ್ಗಳಿಗೆ ಅಥವಾ ಅವಳ ಬರ್ಡೇ ಅಥವಾ ಬೇರೆ ಯಾವ್ದಾದ್ರು ಫಂಕ್ಷನ್ಸ್ಗಳಿದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಬಟ್ಟೆ ಬೇಕು ಅಂದ್ರೆ ಅವಾಗ ನಾನು ಅಂಗಡಿಗಳಲ್ಲಿ ಶಾಪ್ ಮಾಡ್ತೀನಿ. ಇಲ್ಲಾಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಆನ್ಲೈನೇ ಶಾಪ್ ಮಾಡೋದು. ನಿಮ್ಗೆ ಗೊತ್ತಿರ್ಬೋದು ನಾನು ಎಷ್ಟು ಆನ್ಲೈನ್ ಶಾಪ್ ಮಾಡ್ತೀನಿ ಅಂತ. ಅಷ್ಟು ಪೇಷನ್ಸ್ ಇಲ್ಲ ನನಗೆ ಹೋಗಿ ಹುಡುಕಿ ತಗೊಳ್ಳೋ ಅಷ್ಟು. ಬಟ್ ನಾರ್ಮಲ್ ಆಗಿ ಫುಟ್ವೇರ್ನೆಲ್ಲ ನಾನು ಆನ್ಲೈನ್ ಒಳಗೆ ಪರ್ಚೇಸ್ ಮಾಡಲ್ಲ. ಯಾಕೆಂದ್ರೆ ಮಕ್ಳದ್ದು ಸೈಜ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಅಂಡ್ ಪ್ರತಿ ಸಲ ನಾನು ಆರ್ಡರ್ ಮಾಡಿದಾಗ ಅದನ್ನ ರಿಟರ್ನ್ ಮಾಡಬೇಕು ಅಥವಾ ಎಕ್ಸ್ಚೇಂಜ್ ಮಾಡಬೇಕು, ಸೈಜ್ ಕರೆಕ್ಟ್ ಇರಲ್ಲ. ಸೊ ತುಂಬಾ ಇಶ್ಯೂಸ್ ಆಗ್ತಾ ಇರುತ್ತೆ. ಅದೇ ರೀಸನ್ ಇಂದ ಫುಟ್ವೇರ್ ಆರ್ಡರ್ ಮಾಡಲ್ಲ. ಬಟ್ ಡ್ರೆಸ್ಸಸ್ ನಂಗೇನು ಪ್ರಾಬ್ಲಮ್ ಆಗಿಲ್ಲ. ಐ ಥಿಂಕ್ ಹುಟ್ಟಿದಾಗಿಂದ ಇವಾಗಿನ ತನಕ ನಾನು ಆನ್ಲೈನಲ್ಲೇ ಶಾಪ್ ಮಾಡ್ತಾ ಇದ್ದೀನಿ. ಅಂಡ್ ಇಟ್ಸ್ ಆಲ್ ಗೋಯಿಂಗ್ ಗುಡ್. ಅಂಡ್ ನಿನ್ನೆ ಮೇಜರ್ ಆಗಿ 2 ಕೆಲ್ಸಕ್ಕೆ ಹೋಗಿದ್ದು. ಒಂದು ಟ್ರಾಲಿ ಬೇಕಿತ್ತು, ಟ್ರಾಲಿ ಕೆಲಸ ಮುಗೀತು, ಅದನ್ನ ಬ್ಲಾಗಲ್ಲಿ ಈಗಾಗಲೇ ತೋರಿಸ್ತಿದ್ದೀನಿ. ಅಂಡ್ ನೆಕ್ಸ್ಟ್ ಸ್ಮೈಲ್ ಸ್ವಲ್ಪ ಶಾಪಿಂಗ್ ಎಲ್ಲ ಬಾಕಿ ಇತ್ತು. ಅಂಡ್ ನನ್ನ ಹಸ್ಬೆಂಡ್ ಶಾಪಿಂಗ್ ಕೂಡ ಮಾಡಬೇಕಿತ್ತು. ಆದರೆ ನಾವು ಹೋದಾಗಲೇ ಆಲ್ಮೋಸ್ಟ್ 7 o'clock ಅನ್ಸುತ್ತೆ ಮನೆಯಿಂದ ಹೊರಟಾಗ. ಅಂಡ್ ಅಲ್ಲಿ ರೀಚ್ ಆದಾಗ 8 ಗಂಟೆ ಆಗಿತ್ತು. ಸೊ ಟ್ರಾಲಿ ಮತ್ತೆ ಸ್ಮೈಲ್ ಶಾಪಿಂಗ್ ಅಷ್ಟೇ ಆಗಕ್ಕಾಗಿದ್ದು. ಸಿಕ್ಕಾಪಟ್ಟೆ ಲೇಟ್ ಆಯಿತು. ಹಾಗಾಗಿ ಅವ್ರ ಶಾಪಿಂಗ್ ಇನ್ನು ಪೆಂಡಿಂಗ್ ಇದೆ. ಸೊ ಆನ್ಲೈನಲ್ಲಿ ಆಗುತ್ತಾ ಅಥವಾ ಮತ್ತೆ ಹೋಗ್ಬೇಕಾ ಹೇಗೆ ಅಂತ ನೋಡಬೇಕು. ಅಂಡ್ ಶೂಸ್ ನೆನೆ ಸ್ಮೈಲ್ಗೆ ನಾನು ಈ ಥರದ ಶೂಸ್ನ ಪರ್ಚೇಸ್ ಮಾಡಿದ್ದು. ಇದು ಲೈಫ್ ಸ್ಟೈಲಲ್ಲೇ ತೊಗೊಂಡಿದ್ದು. ಅಂಡ್ ಐ ಥಿಂಕ್ 15% ಏನೋ ಡಿಸ್ಕೌಂಟ್ ಇದೆ. ಇದ್ರ ಆಕ್ಚುಲ್ ಪ್ರೈಸ್ ಐ ಥಿಂಕ್ 1400 ಏನೋ ಇದೆ. ಸೊ ಡಿಸ್ಕೌಂಟ್ ಹೋಗಿ 15% ಕಮ್ಮಿ ಆಗಿದೆ. ಎಷ್ಟು ಅಂತ ನನಗೂ ಐಡಿಯಾ ಇಲ್ಲ. ಸೊ ದಿಸ್ ಇಸ್ ದ ಶೂಸ್. ಐ ಥಿಂಕ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ಅವಳಿಗೆ ಸ್ಪೆಷಲಿ ಫುಟ್ವೇರ್ಸ್ನ ನಾನು ಲೈಫ್ ಸ್ಟೈಲ್ನಲ್ಲೇ ಪರ್ಚೇಸ್ ಮಾಡೋದು. ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇರುತ್ತೆ. ಅಂಡ್ ಐ ಫೀಲ್ ಕ್ವಾಲಿಟಿ ವೈಸ್ ಆಲ್ಸೋ ದೇ ರಿಯಲಿ ಗುಡ್. ಇನ್ನೊಂದು ಶೂ ಕೂಡ ತಗೋಬೇಕಿತ್ತು. ಅಂಡ್ ಇನ್ಫ್ಯಾಕ್ಟ್ ಅದನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿದ್ದೆ. ಬಟ್ ಬಿಲ್ಲಿಂಗ್ ಟೈಮಲ್ಲಿ ನನ್ನ ಹಸ್ಬೆಂಡ್ ಹೋಗಿದ್ರು. ಸೊ ಐ ಡೋಂಟ್ ನೋ ಕನ್ಫ್ಯೂಷನ್ ಏನು ಅಂತ. ಬರೀ ಅವರು ಇದೊಂದು ಮಾತ್ರ ತಂದಿದ್ದಾರೆ. ಸೊ ನಾನು ಮತ್ತೆ ಹೋಗ್ಬೇಕಾಗುತ್ತೆ ಆ ಶೂಸ್ನ ಕೂಡ ತರೋದಕ್ಕೆ. ಬಟ್ ದಿಸ್ ಇಸ್ ವಾಟ್ ವಿ ಬಾಟ್. ಇದ್ರ ಜೊತೆಗೆ ಆನ್ಲೈನಲ್ಲಿ ಕೂಡ ಅವ್ರಿಗೆ ಸ್ವಲ್ಪ ಶಾಪಿಂಗ್ನ ಮಾಡಿದ್ದೆ. ಸೊ ಅದನ್ನು ಕೂಡ ನಿಮಗೆಲ್ಲ ಸದ್ಯಕ್ಕೆ ತೋರಿಸ್ತೀನಿ. ಫಸ್ಟ್ ಫ್ರಾಕ್ ಅವಳಿಗೆ ಈ ತರದ ಕಲರ್ಸ್ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಇದು ಟ್ರಿಪ್ಗೆ ಅಂತಾನೆ ತಗೊಂಡಿರೋದು. ಸೊ ದಿಸ್ ಇಸ್ ಒನ್. ಅಂಡ್ ಇದೇ ತರದಲ್ಲಿ ನಾನು ಕೂಡ ತಗೊಂಡಿದ್ದೀನಿ, ಸ್ವಲ್ಪ ಮ್ಯಾಚಿಂಗ್ ಇರ್ಲಿ ಅಂತ. ಸೊ ಅದನ್ನೆಲ್ಲ ನೀವು ನನ್ನ ನೆಕ್ಸ್ಟ್ ಗೆಟ್ ರೆಡಿ ವಿತ್ ಮೀ ಸೀರೀಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು. ಅಂಡ್ ಈ ಸೀರೀಸ್ ಸ್ಮೈಲ್ ಜೊತೆ ಸೇರಿ ಗೆಟ್ ರೆಡಿ ವಿತ್ ಮೀ ಸೀರೀಸ್ ನ ಮಾಡ್ತೀನಿ ಟ್ರಿಪ್ ನಲ್ಲಿ. ನೆಕ್ಸ್ಟ್ ಒಂದು ಕಾರ್ಡ್ ಸೆಟ್ ನ ತಗೊಂಡಿದ್ದೀನಿ ಸ್ಮೈಲ್ಗೆ. ಸೊ ಇದು ಪ್ಯಾಂಟ್ ಅಂಡ್ ಇದ್ರ ಜೊತೆಗೆ ಆಸ್ ಯೂಶುವಲ್ ಅದೇ ತರದ ಒಂದು ಕ್ರಾಪ್ ಟಾಪ್ ಇದೆ. ಸೊ ಐ ಥಿಂಕ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಟ್ರಾವೆಲ್ ಟೈಮಲ್ಲೆಲ್ಲ. ಹಾಗಾಗಿ ಈ ತರದ ಕಾರ್ಡ್ ಸೆಟ್ ನ ತಗೊಂಡಿದ್ದೀನಿ. ಇದು ಐ ಥಿಂಕ್ ಹಾಪ್ ಸ್ಕಾಚ್ ಇಂದ ತಗೊಂಡಿರೋದು ಅನ್ಸುತ್ತೆ. ಯಾವ್ದಾದ್ರು ಡ್ರೆಸ್ ಲಿಂಕ್ ಬೇಕಿದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಸ್ಮೈಲ್ಗೆ ನಾನು ನಾರ್ಮಲಿ 4 to 5 ಅಥವಾ 5 to 6 ಈ ಸೈಜ್ ರೇಂಜ್ ಅಲ್ಲಿ ತಗೋತೀನಿ. ಅಂಡ್ ಇದು ಇನ್ನೊಂದು ಕಾರ್ಡ್ ಸೆಟ್. ಸೊ ಈ ತರ ಪ್ಯಾಂಟ್ ಇದೆ. ಅಂಡ್ ಪ್ಯಾಂಟ್ಗೆ ಇದು ಸ್ವಲ್ಪ ಈ ತರ ಓಪನ್ ಸ್ಲಿಟ್ ಕೂಡ ಇದೆ. ಸೊ ಸೈಡ್ ಅಲ್ಲಿ ಸ್ಲಿಟ್ ಬರುತ್ತೆ. ಸೊ ಇದು ಹಾಗೆ ಇದ್ರ ಟಾಪ್ ನಂಗೆ ಸಿಗ್ತಾ ಇಲ್ಲ. ಬಟ್ ಇದೇ ತರದ ಒಂದು ಕ್ರಾಪ್ ಟಾಪ್ ಕೂಡ ಇದೆ. ಸೊ ಅದೊಂದು. ಅಂಡ್ ನೆಕ್ಸ್ಟ್ ನಾನು ಇದೊಂದು ಸೆಟ್ ತಗೊಂಡಿದ್ದೀನಿ ಅವಳಿಗೆ. ಸೊ ದಿಸ್ ಇಸ್ ದ ಟಾಪ್. ಈ ತರದ ಒಂದು ಟಾಪ್ ಇದೆ. ಹಾಗೆ ಇದ್ರ ಜೊತೆಗೆ ಈ ತರದ ಒಂದು ಲೆದರ್ ಶಾರ್ಟ್ಸ್ ಇದೆ. ಐ ಥಿಂಕ್ ಹಾಕಿದಾಗ ದಿಸ್ ವಿಲ್ ಲುಕ್ ರಿಯಲಿ ಗುಡ್. ಬ್ಲೂ ಅಂಡ್ ಬ್ಲಾಕ್ ಕಾಂಬಿನೇಷನ್ ಕೂಡ. ಸೊ ದಿಸ್ ಇಸ್ ಒನ್ ಮೋರ್ ಸೆಟ್. ಅಂಡ್ ಆಲ್ ದಿಸ್ ಇಸ್ ಆನ್ಲೈನ್. ಈ ಎಲ್ಲಾ ಬಟ್ಟೆಗಳನ್ನ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರು. ಯಾವ್ದು ಅಂಗಡಿಗೂ ಪರ್ಚೇಸ್ ಮಾಡೇ ಇಲ್ಲ. ನೆಕ್ಸ್ಟ್ ಇನ್ನೊಂದು ಸೆಟ್. ದಿಸ್ ಇಸ್ ದ ಟೀ ಶರ್ಟ್. ಅಂಡ್ ಇದ್ರ ಜೊತೆಗೆ ಈ ತರದ ಒಂದು ಶಾರ್ಟ್ಸ್. ಐ ಥಿಂಕ್ ದಿಸ್ ಇಸ್ ವೆರಿ ಪ್ರಿಟಿ ಅಲ್ಲ. ಐ ಥಿಂಕ್ ಹೆಣ್ಮಕ್ಳಿಗಂತೂ ಸಿಕ್ಕಾವಡೆ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ. ಇದು ಐ ಥಿಂಕ್ ಹಾಪ್ ಸ್ಕಾಚ್ ಇಂದಲೇ ಪರ್ಚೇಸ್ ಮಾಡಿರೋದು.
ಹಾಪ್ಸ್ಕಾಚ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಫಸ್ಟ್ ಕ್ರೈ ಕಂಪೇರ್ ಮಾಡಿದ್ರೆ, ಬಟ್ ಐ ಥಿಂಕ್ ಕ್ವಾಲಿಟಿ ವೈಸ್ ದೇ ರಿಯಲಿ ಗುಡ್, ಸೊ ನೋ ಪ್ರಾಬ್ಲಮ್. ಸೊ ಇದು ಇನ್ನೊಂದು ಕಾಟ್ ಸೆಟ್ ತರನೇ. ಸೊ ದಿಸ್ ಇಸ್ ದ ಟಾಪ್ ಅಂಡ್ ಇದ್ರ ಜೊತೆಗೆ ಈ ತರದ ಒಂದು ಪ್ಯಾಂಟ್ ಬರುತ್ತೆ. ಸೊ ಐ ಥಿಂಕ್ ಈ ಎರಡು. ಸೊ ದಿಸ್ ಇಸ್ ಅನದರ್ ಪೇರ್. ನೆಕ್ಸ್ಟ್ ಇದು ಇನ್ನೊಂದು ಕಾಟ್ ಸೆಟ್. ಸೊ ಈ ತರದ ಒಂದು ಪ್ಯಾಂಟ್, ಹಾಗೆ ಇದ್ರ ಜೊತೆಗೆ ಐ ಥಿಂಕ್ ಟಾಪ್ಸ್ ಎಲ್ಲ ನಮ್ಮಮ್ಮ ಮೋಸ್ಟ್ಲಿ ಅವಳಿಗೆ ಆಲ್ಟ್ರೇಷನ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಸೊ ಅದಕ್ಕೆ ಟಾಪ್ಸ್ ಇಲ್ಲಿ ನಂಗೆ ಯಾವುದು ಸಿಗ್ತಲ್ಲ, ಬಟ್ ಇದ್ರ ಜೊತೆ ಕೂಡ ಒಂದು ಟಾಪ್ ಇದೆ. ಅವಳಿಗೆ ಪ್ರಾಬ್ಲಮ್ ಏನು ಅಂದ್ರೆ ಅವಳು ಹೈಟ್ ಜಾಸ್ತಿ ಇದ್ದಾಳೆ, ಅದು ಸಿಕ್ಕಾಬಡೆ ಸಣ್ಣ ಇದ್ದಾಳೆ. ಸೊ ಹೈಟ್ ವೈಸ್ ನಾನು ಬಟ್ಟೆ ತಗೊಂಡಾಗ ಅದ್ರ ಜೊತೆ ಬರುವಂತ ಟಾಪ್ ಸಿಕ್ಕಾಬಡೆ ಅವಳಿಗೆ ಲೂಸ್ ಆಗುತ್ತೆ. ಸೊ ಅದನ್ನ ಆಲ್ಟರ್ ಮಾಡಿಸ್ಲೇಬೇಕು. ಇನ್ನೊಂದು ಸೆಟ್, ಐ ಥಿಂಕ್ ಇದು ಫಸ್ಟ್ ಕ್ರೈಯಿಂದ ತಗೊಂಡಿರೋದು. ಇಟ್ಸ್ ಜಾಗರ್ಸ್ ಪ್ಯಾಂಟ್ ಮತ್ತೆ ಒಂದು ಟೀ ಶರ್ಟ್ ತರ ಇದೆ. ಸೊ ದಿಸ್ ಅಗೇನ್ ಐ ಥಿಂಕ್ 1200 ಅಥವಾ 1100 ಆ ರೇಂಜ್ ಅಲ್ಲಿ ಇರೋದು. ಅಂಡ್ ನೆಕ್ಸ್ಟ್ ಕೆಲವು ನೈಟ್ ವೇರ್ಸ್ ನ ಕೂಡ ತಗೊಂಡಿದ್ದೀನಿ, ಅಲ್ಲ ಅವಳಿಗೆ ಹಾಕೊಡೋದಕ್ಕೆ ತುಂಬಾ ಶೆಕೆ ಇದೆಯಲ್ಲ, ಸೊ ಹಾಗಾಗಿ ಈ ತರದ ನೈಟ್ ವೇರ್ಸ್. ಅಂಡ್ ಇದು ಇನ್ನೊಂದು ನೈಟ್ ವೇರ್. ಸೊ ಈ ತರದ್ ಒನ್ ಪೀಸ್ ನೈಟ್ ವೇರ್. ಸೊ ಇದೊಂದು ಬ್ಲಾಕ್ ಫ್ರಾಕ್ ನ ಕೂಡ ತಗೊಂಡಿದ್ದೀನಿ. ಸೊ ದಿಸ್ ಇಸ್ ಫಾರ್ ನೈಟ್ ಡಿನ್ನರ್ಗೆ ಅಂತ ತಗೊಂಡಿದ್ದೀನಿ. ಈ ಡ್ರೆಸ್ಸಸ್ ಗಳನ್ನ ಎಲ್ಲೆಲ್ಲಿ ಹಾಕ್ತೀನಿ ಅಂತ ನೀವೆಲ್ಲ ನೋಡ್ಬೇಕು ಅಂದ್ರೆ ಅಪ್ಕಮಿಂಗ್ ಬ್ಲಾಗ್ಸ್ ನೋಡಿ, ಸಿಕ್ಕಾಬಡೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲಾಟ್ ಆಫ್ ಟ್ರಾವೆಲ್ ಬ್ಲಾಗ್ಸ್ ಕಮಿಂಗ್. ಕೆಲವು ಡ್ರೆಸ್ಸಸ್ ಎಲ್ಲ ಆಲ್ಟ್ರೇಷನ್ ಹೋಗಿದೆ. ಸೊ ಏನೇನಿತ್ತೋ ಸದ್ಯಕ್ಕೆ ನನ್ನ ಹತ್ರ ಆ ಡ್ರೆಸ್ಸಸ್ ನೆಲ್ಲ ತೋರಿಸಿದೀನಿ. ಸೊ ಇದನ್ನೆಲ್ಲ ಅವಳಿಗೆ ಅಂತ ಸದ್ಯಕ್ಕೆ ಶಾಪಿಂಗ್ ಮಾಡಿದೀನಿ ಟ್ರಿಪ್ಗೆ ಅಂತ. ಸೊ ಅವಳ ಲಗೇಜಸ್ ನೆಲ್ಲ ಪ್ಯಾಕ್ ಮಾಡ್ಬೇಕು ಆಲ್ಟ್ರೇಷನ್ ಇಂದ ಎಲ್ಲ ಡ್ರೆಸ್ಸಸ್ ಬಂದ್ಮೇಲೆ. ಅಂಡ್ ನಾನ್ ನೆನೆ ಏನು ತಗೊಂಡಿಲ್ಲ, ನಾನು ಕಂಪ್ಲೀಟ್ ಆನ್ಲೈನ್ ಶಾಪಿಂಗ್ ಮಾಡಿದೀನಿ. ಐ ಥಿಂಕ್ ಎಂಡ್ ಟು ಎಂಡ್ ನಾನು ಮಿಂತ್ರಾದಲ್ಲೇ ಶಾಪಿಂಗ್ ಮಾಡಿರೋದು. ಸೊ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಗೆ ಟ್ರಿಪ್ ಬ್ಲಾಗ್ಸ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಸೊ ಎವ್ರಿಥಿಂಗ್ ಇಸ್ ಆಲ್ ಸೆಟ್. ಸಿಕ್ಕಾಬಡೆ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ವಾಪಸ್ ವೆಕೇಶನ್ ಹೋಗ್ತಾ ಇದೀವಿ. ಐ ಥಿಂಕ್ ಲಾಸ್ಟ್ ನಾವು ಹೋಗಿದ್ದು ನವೆಂಬರ್ ಅಲ್ಲಿ ಅನ್ಸುತ್ತೆ. ಸೊ ಅದಾದ್ಮೇಲೆ ಹೋಗಕ್ಕೆ ಟೈಮೇ ಆಗಿಲ್ಲ. ಇನ್ಫ್ಯಾಕ್ಟ್ ಪ್ರತಿ ವರ್ಷ ನಾವು ಆನಿವರ್ಸರಿಗೆ ಮೇನಲ್ಲಿ ಹೋಗೋದು, ಬಟ್ ಒಂದು ಫ್ಯಾಮಿಲಿ ವೆಡ್ಡಿಂಗ್ ಇದೆ, ಅದೇ ರೀಸನ್ಸ್ ಇಂದ ನಾನು ಮೇನಲ್ಲಿ ಟ್ರಾವೆಲ್ ಮಾಡಕ್ ಆಗ್ತಿಲ್ಲ. ಹಾಗಾಗಿ ಈ ಸರಿ ಏಪ್ರಿಲ್ ನಲ್ಲೇ ಹೋಗ್ತಾ ಇದೀವಿ. ಅಂಡ್ ಕಂಪ್ಲೀಟ್ ಐಟಿನರಿನ ಸ್ಮೈಲ್ ನ ತಲೆಯಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಿದ್ವಿ, ಯಾಕೆಂದ್ರೆ ಮಗು ಜೊತೆ ಟ್ರಾವೆಲ್ ಮಾಡೋದು ಇಸ್ ನಾಟ್ ಈಸಿ. ಸೊ ನಾನು ಯಾವ ತರ ಪ್ಯಾಕಿಂಗ್ ಮಾಡ್ತೀನಿ ಎಲ್ಲ ಬೇರೆ ಬೇರೆ ಡೀಟೇಲ್ಸ್ ನ ಬ್ಲಾಗ್ಸ್ ಗಳಲ್ಲಿ ನಿಮ್ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಡೆಫಿನೆಟ್ ಆಗಿ ಮುಂಬರೋ ಬ್ಲಾಗ್ಸ್ ಎಲ್ಲ ಸಿಕ್ಕಾಬಡೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ಜನ ಹೇಳ್ತಾ ಇರ್ತೀರಾ ಜಾಸ್ತಿ ಕಿಚನ್ ಬ್ಲಾಗ್ಸ್ ಆಯ್ತು, ಬೇರೆ ತರದ ವಿಡಿಯೋಸ್ ನ ಮಾಡಿ ಅಂತ. ಸೊ ಐ ಆಮ್ ಶೋರ್ ನೀವು ಟ್ರಾವೆಲ್ ಬ್ಲಾಗ್ಸ್ ನ ಕೂಡ ಎಂಜಾಯ್ ಮಾಡ್ತೀರಾ ಅಂತ. ಸೊ ಪ್ರಾಬ್ಲಿ ಒಂದು ವಾರ ಆದ್ಮೇಲೆ ಆ ವಿಡಿಯೋಸ್ ಕೂಡ ಬರುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಎಲ್ಲ ವಿಡಿಯೋಸ್ ನ ಕೂಡ ನೋಡ್ತಾ ಇರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ, ಸೊ ದಟ್ ನನ್ನ ಡೇ ಟು ಡೇ ಅಪ್ಡೇಟ್ಸ್ ಕೂಡ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸಿಗುತ್ತೆ. ಅಂಡ್ ಸದ್ಯಕ್ಕೆ ಈಗ ಕೆಲವು ಕಾಮೆಂಟ್ಸ್ ಗೆ ಕೂಡ ಆನ್ಸರ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಕ್ವಿಕ್ ಆಗಿ ಈಗ ಆ ಟಾಪಿಕ್ ಹೋಗೋಣ ಅಂಡ್ ಲೆಟ್ ಸ್ಟಾರ್ಟ್. ಆಲ್ ರೈಟ್, ಐ ಥಿಂಕ್ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಕೂಡ ಇವತ್ತು ಮಾತಾಡ್ತಾ ಇದ್ದೀನಿ. ಐ ಥಿಂಕ್ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇದೆ, ಅಂದ್ರೆ ಯೂಟ್ಯೂಬ್ ಅಲ್ಲಿ ನಾವು ಎಷ್ಟು ಅರ್ನ್ ಮಾಡ್ತೀವಿ, ಎಷ್ಟು ದುಡ್ಡು ಬರುತ್ತೆ, ಅಂಡ್ ಕೆಲವು ಕಾಮೆಂಟ್ಸ್ ನ ಕೂಡ ನೋಡ್ತಾ ಇದೆ. ಸೊ ಐ ಥಾಟ್ ಆನ್ಸರ್ ಮಾಡೋಣ, ಯಾಕೆಂದ್ರೆ ತುಂಬಾ ಜನ ಹೊಸದಾಗಿ ಕೂಡ ನೀವು ಯೂಟ್ಯೂಬ್ ನ ಶುರು ಮಾಡ್ತಿರ್ತೀರಾ. ಐ ಥಿಂಕ್ ನಿಮಗೂ ಕೂಡ ಕ್ಲಾರಿಟಿ ಇರಬೇಕು ಅಂದ್ರೆ ಇಲ್ಲಿ ಯಾವ ತರದ ಅರ್ನಿಂಗ್ಸ್ ಇರುತ್ತೆ ಅಂತ. ಅಂಡ್ ಸ್ಪೆಸಿಫಿಕ್ ಆಗಿ ಒಂದು ಕಾಮೆಂಟ್ ಬಗ್ಗೆ ನಾನು ಇವತ್ತು ಆನ್ಸರ್ ಮಾಡಲೇಬೇಕು. ಓಕೆ, ಈ ಕಾಮೆಂಟ್ ನ ಮೊದಲು ಓದ್ತೀನಿ. ಸೊ ಈ ಕಾಮೆಂಟ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ, ಅವರು ಸುಮ್ಮನೆ ಕುಕಿಂಗ್ ಮಾಡಲ್ಲ ಅಮ್ಮ. ಓಕೆ, ಅವರು ಸುಮ್ಮನೆ ಕುಕಿಂಗ್ ಮಾಡಲ್ಲ ಅಮ್ಮ, ಸೆಪರೇಟ್ ಇನ್ಕಮ್ ಬರುತ್ತೆ ಅಷ್ಟೇ, ಅದಕ್ಕೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಯಾರು ಇಷ್ಟೆಲ್ಲ ಮಾಡಲ್ಲ, ಎಲ್ಲ ದುಡ್ಡುಗೋಸ್ಕರ ಅಂತ. ಸೊ ಐ ಥಿಂಕ್ ಲೆಟ್ ಮಿ ಟೆಲ್ ಯು, ಐ ಥಿಂಕ್ ಸ್ಪೆಷಲಿ ಶಾರ್ಟ್ಸ್ಗಳಲ್ಲಿ ನಾನು ಎವ್ರಿ ಡೇ ಪೋಸ್ಟ್ ಮಾಡ್ತೀನಿ, ಪ್ರತಿದಿನ ವಿಡಿಯೋಸ್ನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಸ್ಪೆಷಲಿ ಶಾರ್ಟ್ಸ್ ಹಾಗೆ ಕಿಚನ್ ರಿಲೇಟೆಡ್ ವಿಡಿಯೋಸ್. ಆ್ಯಂಡ್ ಇವತ್ತು ನಿಮಗೆ ತೋರಿಸ್ತೀನಿ, ಅಂದರೆ ಫಾರ್ ಎಕ್ಸಾಂಪಲ್ ಮಿಲಿಯನ್ಸ್ ಆಫ್ ವ್ಯೂಸ್ ಬಂದಿರೋ ಶಾರ್ಟ್ಸ್ಗೂ ಕೂಡ ಯಾವ ಲೆವೆಲ್ಗೆ ಪೇಮೆಂಟ್ ಬರುತ್ತೆ ಯೂಟ್ಯೂಬಲ್ಲಿ. ಆ್ಯಂಡ್ ನಾವು ಏನೇ ಹಾರ್ಡ್ ವರ್ಕ್ ಹಾಕಲಿ, ಎಷ್ಟೇ ಎಫರ್ಟ್ ಹಾಕಿರಲಿ, ಇಟ್ ಇಸ್ ನಾಟ್ ಲೈಕ್ ನಮಗೆ ಸಿಕ್ಕಾಬಡೆ ದುಡ್ಡು ಬರ್ತಿದೆ ಯೂಟ್ಯೂಬಲ್ಲಿ ಅಂತ ನೀವೆಲ್ಲ ಏನು ಅನ್ಕೊಂಡಿದ್ದೀರಾ, ದಟ್ ಇಸ್ ನಿಜವಾಗ್ಲೂ ನಿಜ ಅಲ್ಲ. ಹಾಗಂತ ಯೂಟ್ಯೂಬಲ್ಲಿ ದುಡ್ಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಖಂಡಿತವಾಗ್ಲೂ ಲಾಂಗ್ ವಿಡಿಯೋಸ್ಗಳಿಗೆ ನೀವು ಎಷ್ಟು ಲಾಂಗ್ ವಿಡಿಯೋಸ್ನ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಜಾಸ್ತಿ ಅರ್ನಿಂಗ್ಸ್ ಇರುತ್ತೆ. ಬಟ್ ಶಾರ್ಟ್ಸಲ್ಲಿ ನಿಮಗೆ ಯಾವುದೇ ಥರದ ಅರ್ನಿಂಗ್ಸ್ ಇರಲ್ಲ. ಮಿಲಿಯನ್ಸ್ ಗಟ್ಟಲೆ ಹೋಗಿದ್ರು ಕೂಡ ನಿಮಗೆ 100, 200, 300, 400 ರೂಪಾಯಿ ಈ ಥರದ ಅರ್ನಿಂಗ್ಸ್ ಸಿಗುತ್ತೆ. ಆ್ಯಂಡ್ ಸ್ಪೆಷಲಿ ಇವತ್ತು ಕಾಮೆಂಟ್ ಮಾಡಿರೋರು ಹೇಳಕ್ಕೆ ಇಷ್ಟಪಡ್ತೀನಿ ದಟ್ ಮನಿ ವಾಸ್ ನಾಟ್ ಅ ಕ್ರೈಟೀರಿಯಾ. ಅಂದರೆ ದುಡ್ಡಿಗೋಸ್ಕರ ನಾನು ಈ ಚಾನಲ್ನ ಶುರು ಮಾಡಿಲ್ಲ, ಅದು ಸಮಥಿಂಗ್ ಕಾಲ್ಡ್ ಎಸ್ ಪ್ಯಾಷನ್. ಸೊ ಅದೇ ರೀಸನ್ ಇಂದ ತುಂಬ ವರ್ಷದಿಂದ ಇದ್ದಂಥ ಆಸೆನ ನಾನು ಐ ರಿಯಲಿ ವಾಂಟೆಡ್ ಟು ಎಕ್ಸಿಕ್ಯೂಟ್ ಇಟ್. ಐ ಥಿಂಕ್ ಅದೊಂದೇ ಕಾರಣದಿಂದ ನಾನು ಶುರು ಮಾಡಿದ್ದು. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಐ ಎಂಜಾಯ್ ಡೂಯಿಂಗ್. ಪ್ರಾಬ್ಲಿ ನಾನು ಇವತ್ತು ವೀಡಿಯೋಸ್ ಮಾಡ್ತಿರ್ಲಿಲ್ಲ ಅಂದಿದ್ರು ಕೂಡ ನಾನು ಇದೇ ರೀತಿ ಕುಕಿಂಗ್ನ ಮಾಡ್ತಾ ಇದ್ದೆ. ಸೊ ವಿಡಿಯೋಗೋಸ್ಕರ ಕುಕಿಂಗ್ನ ನಾನು ಖಂಡಿತವಾಗ್ಲೂ ಮಾಡ್ತಾ ಇಲ್ಲ. ಬಟ್ ಲೆಟ್ ಮಿ ಶೋ ಯು ಯಾವ ಥರದ ಇನ್ಕಮ್ ಕೂಡ ಬರುತ್ತೆ ಅಂತ. ಆ್ಯಂಡ್ ಪ್ರಾಬ್ಲಿ ಕಾಮೆಂಟ್ ಮಾಡಿರೋರಿಗೆ ಗೊತ್ತಿಲ್ಲ ಅಂದರೆ ಐ ಸ್ಟಿಲ್ ವಾಂಟ್ ಟು ಸೇ ಯು ದಟ್ ಯೂಟ್ಯೂಬಿಂದ ನಾನು ನನ್ನ ಜೀವನ ನಡೆಸ್ತಾ ಇಲ್ಲ. ಆ್ಯಂಡ್ ದಿಸ್ ಇಸ್ ನಾಟ್ ಮೈ ಫುಲ್ ಟೈಮ್ ಸೋರ್ಸ್ ಆಫ್ ಇನ್ಕಮ್.
ಖಂಡಿತವಾಗ್ಲೂ ಐ ಥಿಂಕ್ ಐ ಅರ್ನ್ ಮಚ್ ಬೆಟರ್ ಇನ್ ಮೈ ಫುಲ್ ಟೈಮ್ ಜಾಬ್. ಒಂದು ಒಳ್ಳೆ ಆಕ್ಚುಲಿ ಆಗಿ ಶಾರ್ಟ್ಸ್ ಇಂದ ಎಷ್ಟು ದುಡ್ಡು ಬರುತ್ತೆ ಅಂತ ಒಂದು ಕ್ಲಾರಿಟಿ ಕೊಡೋಣ ಅಂತ ಕೂಡ ಅನ್ಕೊಂಡೆ. ಸೊ ದಟ್ ಪ್ರಾಬ್ಲಿ ಇವ್ರಿಗೆ ಆನ್ಸರ್ ಮಾಡೋ ಮೂಲಕ ಸಾಕಷ್ಟು ಜನ ಹೊಸಬ್ರು ಯೂಟ್ಯೂಬ್ನ ಯಾರು ಶುರು ಮಾಡಬೇಕು ಅಂತ ಇದ್ರು, ಐ ಥಿಂಕ್ ನಿಮ್ಗೆ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ. ಸೊ ಡೆಫಿನೆಟ್ ಆಗಿ ಶಾರ್ಟ್ಸ್ ಅಲ್ಲಿ ಅರ್ನಿಂಗ್ ಇಸ್ ನಾಟ್ ಗುಡ್, ಬಟ್ ಡೆಫಿನೆಟ್ ಆಗಿ ಲಾಂಗ್ ವಿಡಿಯೋಸ್ ಅಲ್ಲಿ ಡಿಪೆಂಡಿಂಗ್ ಆನ್ ವಿಡಿಯೋ ಎಷ್ಟು ಚೆನ್ನಾಗಿ ಓಡುತ್ತೆ ಹಾಗೆ ಎಷ್ಟು ಆಡ್ಸ್ ಪ್ಲೇ ಆಗಿರುತ್ತೆ ಅದ್ರ ಬೇಸಿಸ್ ಮೇಲೆ ಖಂಡಿತವಾಗ್ಲೂ ಅರ್ನಿಂಗ್ಸ್ ಇದೆ. ಬಟ್ ಶಾರ್ಟ್ಸ್ ಅಲ್ಲಿ ಟ್ರಸ್ಟ್ ಮೀ ಐ ಥಿಂಕ್ ದ ಅರ್ನಿಂಗ್ಸ್ ಇಸ್ ವೆರಿ ವೆರಿ ಲೆಸ್. ಎಕ್ಸಾಂಪಲ್ ಕೊಡೋದಾದ್ರೆ ನನ್ನ ಈ ಒಂದು ವಿಡಿಯೋ ಐ ಥಿಂಕ್ ಇಟ್ಸ್ ಗಾಟ್ 2 million ವ್ಯೂಸ್, 2 million ವ್ಯೂಸ್ ಸಿಕ್ಕಿದೆ. ಹಾಗೆ ಇದಕ್ಕೆ ಆಲ್ಮೋಸ್ಟ್ 4000 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ನನ್ನ ಚಾನೆಲ್ಗೆ. ಹಾಗೆ ಇದರಿಂದ ನನಗೆ ಬಂದಿರುವಂಥ ದುಡ್ಡು 700 ರೂಪಾಯಿ ಅಷ್ಟೇ, 700 rupees. ಸೊ ಇನ್ಫ್ಯಾಕ್ಟ್ ತೋರಿಸ್ತೀನಿ ಕೂಡ. ಸೊ ನೀವು ನೋಡ್ಬೋದು 2 million ವ್ಯೂಸ್ ಸಿಕ್ಕಿದೆ ಆ್ಯಂಡ್ ಇದಕ್ಕೆ ನನ್ನ ರೆವಿನ್ಯೂ ಇಸ್ 700. ಸೊ ನೀವು ಇದರಲ್ಲಿ ಅಂದಾಜು ಹಾಕ್ಬೋದು ಅಂದರೆ ನಾವು ಯಾವ ಲೆವೆಲ್ಗೆ ಎಫರ್ಟ್ ಹಾಕಿರ್ತೀವಿ ಶಾರ್ಟ್ಸ್ ಮಾಡೋದಕ್ಕೆ ಆ್ಯಂಡ್ ಯಾವ ಥರದ ಇನ್ಕಮ್ ಬರುತ್ತೆ ಅಂತ. ಸೊ ಖಂಡಿತವಾಗ್ಲೂ ನೀವು ಅಂದ್ಕೊಂಡಂಗೆ ಸಿಕ್ಕಾಬಡೆ ದುಡ್ಡೇನು ಬರಲ್ಲ ಶಾರ್ಟ್ಸಿಂದ, ಬಟ್ ಡೆಫಿನೆಟ್ಲಿ ಕೊಲ್ಯಾಬ್ರೇಷನ್ಸ್ ಆ ಮೂಲಕ ನಮಗೆ ಖಂಡಿತವಾಗ್ಲೂ ಅರ್ನಿಂಗ್ ಇದೆ. ಬಟ್ ಐ ಫೀಲ್ ಅಷ್ಟೇ ಹಾರ್ಡ್ ವರ್ಕ್ ಹಾಕಿರ್ತೀವಿ. ಸೊ ಅಷ್ಟು ಹಾರ್ಡ್ ವರ್ಕ್ ಹಾಕಿ ವೀಡಿಯೋಸ್ನ ಮಾಡಿದಾಗ ಕೆಲವು ಬ್ರ್ಯಾಂಡ್ಸಿಂದ ನಮಗೆ ಪೇಮೆಂಟ್ಸ್ ಬರೋದು ಇಸ್ ಡೆಫಿನೆಟ್ಲಿ ನಾಟ್ ರಾಂಗ್ ಅಲ್ಲ. ಐ ಥಿಂಕ್ ಯಾರಿಗೆ ಆದರೂ ಅದು ಇಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಆ್ಯಂಡ್ ಮನಿ ಈಸ್ ಅ ಸೋರ್ಸ್ ಆಫ್ ಇನ್ಕಮ್. ಅದು ದುಡ್ಡಿಗೋಸ್ಕರನೇ ವೀಡಿಯೋಸ್ ಮಾಡ್ತೀನಿ ಅಂತ ಇವ್ರು ಯಾರ್ಯಾರು ಕಾಮೆಂಟ್ಸ್ ಹಾಕ್ತಾರೆ, ಐ ಥಿಂಕ್ ದಟ್ ಇಸ್ ವೆರಿ ರಾಂಗ್. ಆ್ಯಂಡ್ ಪ್ರಾಬ್ಲಿ ನಾನು ವೀಡಿಯೋಸ್ ಶುರು ಮಾಡೋಕ್ಕಿಂತ ಮುಂಚೆ ಕೂಡ ನಾನು ಇದೇ ರೀತಿ ಅಡುಗೆಗಳನ್ನ ಮಾಡ್ತಾ ಇದ್ದೆ, ಈಗಲೂ ಕೂಡ ಇದೇ ರೀತಿ ಅಡುಗೆಗಳನ್ನ ಮಾಡ್ತಾ ಇದ್ದೀನಿ. ಸೊ ಅಡುಗೆ ಮಾಡೋದಕ್ಕೂ ವಿಡಿಯೋ ಮಾಡೋದಕ್ಕೂ ಹ್ಯಾಸ್ ನೋ ಲಿಂಕ್ ವಿತ್ ಈಚ್ ಅದರ್. ಆ್ಯಂಡ್ ಈ ಥರದ ಕಾಮೆಂಟ್ಸ್ ಹಾಕ್ಬಿಡಿ. ಆ್ಯಂಡ್ ಕೆಲವರು ನೀವು ಮದುವೆ ಆಗಿದ್ದೀರಾ, ಯಾವ ಥರದ ಬಟ್ಟೆಗಳನ್ನ ಹಾಕ್ತೀರಾ, ಏನೇನೋ ಕಾಮೆಂಟ್ಸ್ನ ಬರ್ತಾ ಇರುತ್ತೆ. ಸೊ ಐ ಥಿಂಕ್ ಆಲ್ ಐ ಕ್ಯಾನ್ ಡೂ ಇಸ್ ಜಸ್ಟ್ ಡಿಲೀಟ್ ಆ್ಯಂಡ್ ಬ್ಲಾಕ್ ದೋಸ್ ಕಾಮೆಂಟ್ಸ್ ಅಷ್ಟೇ. ಬಟ್ ಕೆಲವು ಸರಿ ಅನ್ಸುತ್ತೆ ಯಾವ ಥರದ ಮೈಂಡ್ಸೆಟ್ ಇದೆ ಜನರಲಿ, ಅಂದರೆ ಈಗಿನ ಕಾಲದಲ್ಲೂ ಐ ಥಿಂಕ್ ಈ ಥರದವ್ರು ಇದ್ದಾರಾ ಅಂತ ಲಿಟ್ರಲಿ ಶಾಕ್ ಆಗುತ್ತೆ. ಬಟ್ ಐ ಥಿಂಕ್ ಅದು ಬಿಟ್ಟರೆ ಐ ಥಿಂಕ್ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ಆಲ್ ಆಫ್ ಯು. ಹಾಗೆ ನಾನು ಒಂದು ವಿಡಿಯೋ ಸ್ಪೆಸಿಫಿಕ್ ಆಗಿ, ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ನಾನು ಯಾವ ರೀತಿ ಶೂಟ್ ಮಾಡ್ತೀನಿ, ಹಾಗೆ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಏನೇನು ಬೇಕಾಗುತ್ತೆ, ಯಾವ ರೀತಿ ಯೂಟ್ಯೂಬ್ ಮಾನಿಟೈಸ್ ಆಗುತ್ತೆ, ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಅಂತ ನನಗೆ ಸ್ಪೆಷಲಿ ಈಗ ಹೊಸದಾಗಿ ಶುರು ಮಾಡಿರ್ತೀರಲ್ಲ ಯೂಟ್ಯೂಬ್ ಚಾನೆಲ್. ಸೊ ನೀವುಗಳು ತುಂಬಾ ಕ್ವೆಶನ್ಸ್ ಹಾಗೆ ತುಂಬಾ ಮೆಸೇಜಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕಳಿಸ್ತಾ ಇರ್ತೀರಾ. ಸೊ ಆದಷ್ಟು ಬೇಗ ಆ ವಿಡಿಯೋಸ್ನ ಕೂಡ ಮಾಡ್ತೀನಿ. ಹಾಗೆ ಬೇರೆ ಯಾವ್ದಾದ್ರು ವಿಡಿಯೋ ರೆಕಮೆಂಡೇಶನ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ಗೆ ತಿಳಿಸಿ ಆ್ಯಂಡ್ ಐ ಬಿ ಹ್ಯಾಪಿ ಟು ಅಸಿಸ್ಟ್ ದ್ಯಾಟ್. ಆ್ಯಂಡ್ ದಟ್ಸ್ ಇಟ್ ಗೈಸ್. ಐ ಥಿಂಕ್ ವಿಡಿಯೋ ತುಂಬ ದೊಡ್ಡದಾಗೋಯ್ತು ಇವತ್ತು. ಸೊ ಇದಕ್ಕಿಂತ ಮುಂಚೆ ಐ ಥಿಂಕ್ ತುಂಬ ಜನ ವೆಯ್ಟ್ ಲಾಸ್ ವಿಡಿಯೋಸ್ ಬಗ್ಗೆ ಕೂಡ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಾನು ಇನ್ನೂ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡ್ತಾ ಇದ್ದೀನಿ. ಐ ಥಿಂಕ್ ಶುರು ಮಾಡಿದಾಗ ಐ ವಾಸ್ ಅರೌಂಡ್ 67 to 66 kgs ಆ್ಯಂಡ್ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗಿದೆ. ಐ ಥಿಂಕ್ ನಿಮಗೂ ಕೂಡ ಅದು ಸ್ವಲ್ಪ ನೋಟಿಸ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಬಟ್ ಡೈಲಿ ನನಗೆ ಶೂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ಕೆಲವೊಮ್ಮೆ ಮರ್ತೋಗ್ತಿದ್ದೆ ಆ್ಯಂಡ್ ಸಮ್ಹೌ ಐ ಥಿಂಕ್ ಅದು ನನಗೆ ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಐಮ್ ಥಿಂಕಿಂಗ್ ನನ್ನ ಪೂರ್ತಿ 30 days ಕಂಪ್ಲೀಟ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ಅಂದರೆ ಈ ಒಂದು ತಿಂಗಳು ನನ್ನ ಎಂಟೈರ್ ವೆಯ್ಟ್ ಲಾಸ್ ಜರ್ನಿ ಯಾವ ಥರ ಆಗಿದೆ ಅಂತ. ಸೊ ಆ ವಿಡಿಯೋ ಖಂಡಿತವಾಗ್ಲೂ ಬರುತ್ತೆ. ಸೊ ಸ್ಟೇ ಟ್ಯೂನ್. ಆ್ಯಂಡ್ ಇದರೊಂದಿಗೆ ಐ ಥಿಂಕ್ ಇವತ್ತಿನ ಈ ವಿಡಿಯೋನ ಕೂಡ ಮುಗಿಸ್ತಾ ಇದ್ದೀನಿ, ಯಾಕೆಂದರೆ ಸಿಕ್ಕಾಬಡೆ ಉದ್ದ ಆಗೋಗಿದೆ ಇವತ್ತಿನ ವಿಡಿಯೋ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಮರಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್ ಆ್ಯಂಡ್ ಬಾಯ್.